ಎಲ್ರಿಗೂ ನಮಸ್ಕಾರ. ರತ್ನಾಕರ ದೌತಪದ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರ. ವೇದಿಕೆ ಮೇಲಿರುವ ಅಧ್ಯಕ್ಷರಾಗಿರುವ ಜಾಹ್ನವಿಯವರೇ ಹಾಗೂ ಸುರಭಿ ಮಹಿಳಾ ಸಮಾಜದ ಬಂಧು ಭಗಿನಿಯರೇ, ಎಲ್ರಿಗೂ ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಒಂದೆರಡು ಮಾತುಗಳನ್ನ ಅಂತ ಹೇಳಿದ್ದಾರೆ. 2 ಮಾತುಗಳಾಯಿತು ಅಂತ ಭಾವಿಸ್ತೀನಿ. ಆಗಿಲ್ಲ ಅಲ್ವಾ? ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಚಿಂತನೆ ಆಗ್ತಾ ಇದೆ ಏನಂತ ಹೇಳಿದ್ರೆ, ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ಬೋದು. ಯಾಕೆಂದ್ರೆ ನಮ್ಮ ಈ ಸೌತಲ್ಲೆಲ್ಲ ಒಂದು ಸ್ವಲ್ಪ ಇನ್ನೂ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಉಳ್ಕೊಂಡಿದೆ. ಈಗ ನಾರ್ತಲ್ಲಿ ಏನಾಗ್ಬಿಟ್ಟಿದೆ, ನಾರ್ತಲ್ಲೆಲ್ಲ ನಮ್ಮ ಸೌತ್ಗೂ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ನಾವು ಮಕ್ಕಳಿಗೆ ಈ ರೀತಿ ಸಂಸ್ಕಾರ ಮತ್ತು ಸ್ವಾಭಿಮಾನ ಈ ಥರ ಮನೆ ಕೆಲಸಗಳನ್ನ ಕಲಿಸ್ತೇನೆ, ಹೊರಗಡೆ ಹೋಗ್ತಾ ಹೋಗ್ತಾ ಸಂಬಂಧಗಳಿಂದಲೂ ದೂರ ಆಗ್ತಾ ಇದ್ದಾರೆ. ಮನೆ ಸಂಸ್ಕೃತಿ ಸಮಾರಂಭ ಈ ಥರಗಳಿಂದಲೂ ದೂರ ಆಗ್ತಾ ಇದ್ದಾರೆ. ಲಿವಿಂಗ್ ಟುಗೆದರು ಈ ಥರ ಎಲ್ಲ ಬರ್ತಾ ಇದೆ. ಹಾಗಾಗಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾಯಿದೆ. ಈಗ ಮಕ್ಕಳು ಫಾರಿನ್ ಅಂತ ಎಲ್ಲ ಹೋಗ್ತಾರಲ್ವಾ, ಆಯ್ತು ಅವ್ರು ದುಡ್ಡು ಕಳಿಸ್ತಾರೆ. ವೃದ್ಧಾಶ್ರಮಗಳಿಗೆ ಯಾಕೆ ಜಾಸ್ತಿ ಇದೆ? ಹೈಫೈ ವೃದ್ಧಾಶ್ರಮಗಳು ಇವಾಗ ಒಂಥರ ಯಾರೋ ನಿರ್ಗತಿಕರು ನೋಡ್ಕೊಳ್ಬೇಕು ಅನ್ನೋದಂತಲ್ಲ, ಈಗ ಆ ಥರ ಪ್ರಾರಂಭ ಆಗೋಗ್ಬಿಟ್ಟಿದೆ. ಆ ಸಂಸ್ಕಾರ ಎಲ್ಲಿಂದ ಬರ್ತಾ ಇದೆ? ಮನೆಯಿಂದ ಅಲ್ವಾ? ಅದೆಲ್ಲ ನಾವು ಚಿಂತನೆ ಮಾಡಬೇಕು. ಮಕ್ಕಳು ನಮ್ಮ ಜೊತೆಗಿರ್ಬೇಕಾದ್ರೆ, ಅಥವಾ ಮಕ್ಕಳು ಮೊಮ್ಮಕ್ಕಳಿಗೆ, ನಮ್ಮ ಮಕ್ಕಳನ್ನ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವಂತೂ ಚೆನ್ನಾಗಿದ್ದೀವಿ, ಇವಾಗ ನಮ್ಮ ಮಕ್ಕಳು ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ಳೋಕ್ಕೆ ಅವ್ರ ಮಕ್ಕಳಿಗೂ ಒಂದು ಸಂಸ್ಕಾರ ಕೊಡಬೇಕಲ್ವಾ? ಒಂದು ಸಂಬಂಧಗಳ ಬಗ್ಗೆ ಬೆಲೆ ತಿಳಿಸ್ಕೊಡ್ಬೇಕಲ್ವಾ? ಅದ್ರ ಬಗ್ಗೆ ನಾವು ಒಂದು ಗಮನ ಹರಿಸ್ಬೇಕು ಅಂತ ನನಗಾದರೂ ಅಂತ ಅನಿಸುತ್ತೆ.
ಗೌರವ ಉಷಾ ನಾಗರಾಜ್, ನಿರ್ಮಲಾ, ಕಲಾ ಇವರು ಮಾಡಿದ್ದು ಕೃಷ್ಣ ನೀ ಬೇಗನೆ ಬಾರೋ. ಸೆಕೆಂಡ್ ಕಾನ್ಸುಲೇಷನ್ ಪ್ರೈಸ್ ರೇಖಾ ಮತ್ತೆ ಜ್ಯೋತಿ. ಈಗ ಯಾರ್ಯಾರು ಬಂದಿಲ್ಲ ಅವರು ನೆಕ್ಸ್ಟ್ ಮೀಟಿಂಗ್. ನಾಗರಿಕ ಬಂಧುಗಳೇ, ಮಕ್ಕಳೇ, ಪರಿಸರಕ್ಕಾಗಿಯೇ ಮುಡಿಪಾಗಿಟ್ಟಿರುವ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಸಾಲುಮರದ ತಿಮ್ಮಕ್ಕನವರ ಹಸಿರು ಉದ್ಯಾನವನದ ಪ್ರಕೃತಿಯ ಸುಂದರ ಮಡಿಲಿನಲ್ಲಿ ಭವ್ಯ ರಂಗಮಂದಿರದಲ್ಲಿ ಇಂದಿನ ನಮ್ಮ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನದಿಂದ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡುವ ಹೊಣೆ ನನಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾಯುತ್ತಿರುವುದರಿಂದ ಹೆಚ್ಚು ಕಾಯಿಸದೆ ಮಾತಾಡಲು ಪ್ರಯತ್ನಿಸುತ್ತೇನೆ. ನಮ್ಮ ಮುಖ್ಯ ಅತಿಥಿಯವರು ಇಲ್ಲಿ ಸುಮಾರು ಎಲ್ಲರಿಗೂ ಪರಿಚಿತರೇ. ಭಾರತೀಯವರು ಸಂದರ್ಭೋಚಿತವಾಗಿ ತುಂಬ ಚೆನ್ನಾಗಿ ಮಹಿಳೆಯರಿಗೆ ಬೇಕಾದ ವಿಷಯವನ್ನೇ ಚೆನ್ನಾಗಿ ಮಾತಾಡಿದ್ದಾರೆ. ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕನ್ನಡವನ್ನು ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ. ಇನ್ನು ನಮ್ಮ ಸುರಭಿ ಮಹಿಳಾ ಸಮಾಜವು ರಾಮಕೃಷ್ಣನಗರ ಹೆಚ್ ಬಡಾವಣೆಯಲ್ಲಿ ಸ್ಥಾಪನೆಯಾಗಿ ತನ್ನದೇ ಕಾರ್ಯಚಟುವಟಿಕೆಗಳಿಂದ ಕೂಡಿದೆ. ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಸೇವಾ ಕಾರ್ಯಗಳನ್ನು, ಧಾರ್ಮಿಕ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬಂದಿದೆ. ನಮ್ಮ ಸಮಾಜದಲ್ಲಿ ವರ್ಷಕ್ಕೆ 4 ಬಾರಿ ಸ್ಪರ್ಧೆ ಆಯೋಜಿಸಿ ಬಹುಮಾನಗಳನ್ನು ಕೊಡುತ್ತದೆ. ಮೊದಲನೇ ಕಾರ್ಯಕ್ರಮ ಸಂಜನಾ ಅವರಿಂದ ಭರತನಾಟ್ಯ. ಇವರು
ಕಸ್ತೂರಿ ನುಡಿಯಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಜಗತ್ತೇ ಮಹೋನ್ನತ ಕಲೆಗಳ ನೆಲೆ ನೀಡು ಉಳಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ನೀ ಮಹಿಮಾ
ಪಾಪಿಗಳು. ಅಂತಹವರು ಸತ್ತ ಮೇಲೆ ಸೇರುವ ಲೋಕ ಎಂದರೆ ಅದು ಯಮಲೋಕ. ಈ ನಾಟಕದಲ್ಲಿನ ಕಥಾವಸ್ತು ಅದನ್ನೇ ಒಳಗೊಂಡಿದೆ, ಆದರೆ ಅದು ಹಾಸ್ಯಮಯವಾಗಿ ಬಿಂಬಿಸಲಾಗಿದೆ. ಹೀಗೆ ಆದರೆ ಹೇಗಿರುತ್ತದೆ ಎಂಬ ಕಲ್ಪನೆಯಲ್ಲಿ ಮೂಡಿ ಬಂದಿರುವುದೇ ಈ ನಾಟಕ. ಕೆಲವರಿಗೆ ಹಾಸ್ಯಮಯ ಎನಿಸಿದರೆ ಇನ್ನು ಕೆಲವರಿಗೆ ಇದು ಒಂದು ಪಾಠವೂ ಆಗಬಹುದು. ನೋಡಿ ನಕ್ಕು ಬಿಡಿ, ಹೇಳಿರುವುದು ಸರಿ ಎನಿಸಿದರೆ ಒಪ್ಪಿಬಿಡಿ. ನಮಸ್ಕಾರ. ಇದೇನಿದು ಮಾನವರತ್ವಕ್ಕೆ ಕೇಳಿಸುತ್ತಿದೆಯಲ್ಲ, ನಮ್ಮ ಲೋಕದಲ್ಲಿಯೇ ಇರಬೇಕು. ಇಷ್ಟೊಂದು ಕಿರಿಚಾಟ ಕೂಗಾಟ. ಭೂಲೋಕದಲ್ಲಿ ಇರುವ ಮಾನವರು ಈ ಇರುವ ಸೈಟುಗಳನ್ನೆಲ್ಲ ಕಬಳಿಸಿ ಆ ಯಮಲೋಕದ ಸೈಟುಗಳನ್ನು ಕಬಳಿಸಲು ಮುನ್ನುಗ್ಗಿ ಬರುತ್ತಿದ್ದಾರೆ.
ಪರಮಹಂಸ್ವಾಮಿ ಕರೆದಂತಾಯ್ತಲ್ಲ. ನಮ್ಮ ಲೋಕದಲ್ಲಿ ಇಷ್ಟೊಂದು ಗಲಾಟೆ ಕಿರಿಚಾಟ, ಭೂಲೋಕದಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಕಿರಿಚಾಡುವ ಹಾಗೆ ಕಿರಿಚಾಡುತ್ತಿದ್ದಾರಲ್ಲ, ಯಾರವರು ಏನವರ ಸಂಚು ನೀವು ವಿಚಾರಿಸಲಿಲ್ಲವೇನೋ? ಅವರು ಮಕ್ಕಳ ಶಿಕ್ಷೆಗೆ ಗುರಿಯಾದವರು ಸ್ವಾಮಿ. ಇಲ್ಲೂ ಸಹ ತಾಮುಂದು ನಾಮುಂದನ್ನು ಕಿರ್ಚಾಡುತ್ತಿದ್ದಾರೆ ಸ್ವಾಮಿ. ಅಂದರೆ ಈ ಹುಲುಮಾನವರು ಯಮಲೋಕಕ್ಕೆ ಬಂದರೂ ತಮ್ಮ ನೀಚ ಬುದ್ಧಿಯನ್ನು ಬಿಡಲಿಲ್ಲ ಎಂದಾಯಿತು. ಅವರು ಈ ನಮ್ಮ ಲೋಕಕ್ಕೆ ಬಂದರೆ ಗತಿ ಏನು? ಇರಲಿ ಬಿಡಿ, ನಮ್ಮ ಆ ಚಿತ್ರಗುಪ್ತರಲ್ಲಿ ಕಾಣಿಸುತ್ತಿಲ್ಲವಲ್ಲ. ಬಂದಿದ್ದಾರೆ ಸ್ವಾಮಿ. ನಮಸ್ಕಾರ ಯಮಲೋಕದ ಒಡೆಯನಿಗೆ. ಮಹಾಪ್ರಭು ಯಾಕೋ ವ್ಯಗ್ರರಾಗಿರುವಂತಿದೆಯಲ್ಲ? ಚಿತ್ರಗುಪ್ತರೇ, ನಿಮಗೆ ಕೇಳಿಸಲಿಲ್ಲವೇ ಆ ಮಾನವರ ಕೂಗಾಟ ಕಿರಿಚಾಟ? ಕೇಳಿಸಿತು ಪ್ರಭು. ಅವರ ಕಿರಿಚಾಟ ಕೂಗಾಟ ಎಲ್ಲ ಕೇಳಿ ನನಗೆ ಗಾಬರಿಯಾಗಿ ಹೋಯಿತು. ಆ ಗುಂಪು ನಮ್ಮ ಯಮಲೋಕಕ್ಕೆ ನುಗ್ಗಿ ಬಂದರೆ ಏನು ಗತಿ ಎನಿಸಿಬಿಟ್ಟಿತು. ಚಿಂತಿಸಬೇಡಿ ಚಿತ್ರಗುಪ್ತರೇ, ಅವರನ್ನೆಲ್ಲ ಒಬ್ಬೊಬ್ಬರಾಗಿ ನನ್ನ ಬಳಿಗೆ ಕಳುಹಿಸಿ ಅವರಿಗೆ ಅವರು ಮಾಡಿರುವ ಕೆಲಸಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ನರಕಕ್ಕೆ ತಳ್ಳಿದರಾಯಿತು. ಅಪ್ಪಣೆ ಪ್ರಭು. ಯಮಭಟ್ಟರೆ, ಈಗಲೇ ಹೋಗಿ ಆ ಭೂಲೋಕದ ಜೀವಿಗಳನ್ನ ಒಬ್ಬೊಬ್ಬರನ್ನಾಗಿ ಕಳಿಸಿಬಿಡಿ. ಭಟ್ಟರೆ, ಅವನನ್ನು ಬಿಟ್ಟು ನಿಮ್ಮ ಕೆಲಸ ನಿರ್ವಹಿಸಲು ಹೋಗಬಹುದು. ಯಾರಿವನು? ಇವನ ಕರ್ಮಕಾಂಡವೇನು? ಇವನ ವಿಚಾರವನ್ನು ಒಂದೊಂದಾಗಿ ನನಗೆ ತಿಳಿಸುವವರಾಗಿ. ಮಹಾಸ್ವಾಮಿ, ಇವನು ಭೂಲೋಕದ ರಾಜ್ಯ ಸರ್ಕಾರದಲ್ಲಿನ ಒಂದು ಮುಖ್ಯ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದನು. ಸಾಕಷ್ಟು ಸಂಬಳ ಪಡೆದುಕೊಂಡರೂ ಭ್ರಷ್ಟನಾಗಿದ್ದ ಈತ ನಿರ್ವಹಿಸಿದ ಸೇತುವೆ, ಕಟ್ಟಡಗಳು ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ನಿರ್ಮಿಸಿದ ಕೆಲವೇ ದಿನಗಳಲ್ಲಿ ಕುಸಿದು ಬಿದ್ದು ಅನೇಕ ಅಮಾಯಕ ಜನರ ಸಾವಿಗೆ ಈತ ಕಾರಣನಾಗಿದ್ದಾನೆ. ಅಷ್ಟೇ ಅಲ್ಲ ಮಹಾಪ್ರಭು, ಈತನು ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರದಿಂದ ಹಣ ಪಡೆದು ವಂಚಿಸಿದ್ದಾನೆ. ಮತ್ತು ಇವನು ನಿರ್ಮಿಸಿದ ರಸ್ತೆಗಳು ಕೆಲವೇ ದಿನಗಳಲ್ಲಿ ರೊಟ್ಟಿಯಂತೆ ಕಿತ್ತು ಬಂದು ಜನರು ಓಡಾಡದ ಸ್ಥಿತಿಯಲ್ಲಿ ಹಳ್ಳಕೊಳ್ಳಲಾಗಿವೆ. ಅದು ಅಲ್ಲದೆ ಇವನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಇಂದು ಆ ಪಾಪದ ಫಲವಾಗಿ ನಮ್ಮ ಈ ಯಮಲೋಕಕ್ಕೆ ಬಂದಿದ್ದಾನೆ. ಎಳೆ ನರಾಧಮನೆ, ನೀನೇನಾದರೂ ಹೇಳುವುದಿದೆಯೇ? ಸ್ವಾಮಿ ಯಮಧರ್ಮರಾಯರೇ, ಈ ಚಿತ್ರಗುಪ್ತ ರೇಖೋ ನನ್ನ ಮೇಲೆ ಅಸಮಾಧಾನದ ಮಳೆಯನ್ನು ಸುರಿಸುತ್ತಿದ್ದಾರೆ. ಇದು ಹೌದು ಸ್ವಾಮಿ, ನಾನು ಇಂಜಿನಿಯರ್ ಆಗಿ ಆಯಾ ಕಟ್ಟಿನ ಜಾಗವನ್ನು ಹಿಡಿಯಲು ನಾನು ಪಟ್ಟ ಶ್ರಮ ಮತ್ತು ಖರ್ಚು ಮಾಡಿದ ಹಣದ ಬಗ್ಗೆ ಅವರಿಗೇನು ಗೊತ್ತು ಸ್ವಾಮಿ? ರಾಜಕೀಯ ನಾಯಕರ ಕಾಲುಗಳನ್ನು ಹಿಡಿದು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ಬಹಳಷ್ಟು ಶ್ರಮಪಟ್ಟು ಈ ಇಲಾಖೆಯಲ್ಲಿ ಕೆಲಸ ಪಡೆದರೂ ಸ್ವಲ್ಪ ಆಸ್ತಿಯನ್ನು ಮಾಡುವುದು ತಪ್ಪೇ? ಇಲ್ಲ. ಹೆಂಡತಿ ಮಕ್ಕಳಿಗೆ ಹೆಸರಿನಲ್ಲಿ ಆಸ್ತಿ ಮಾಡಬಾರದೆ? ಅಷ್ಟೇ ಅಲ್ಲ ಸ್ವಾಮಿ, ನಾನು ಯಾವುದೇ ಕೆಲಸ ವಹಿಸಿಕೊಂಡಿದ್ದರೂ ಸ್ವಲ್ಪ ಪರ್ಸೆಂಟೇಜನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೆ. ಇಲ್ಲದಿದ್ದರೆ ಅವರು ನನ್ನ ನೀರು ಮತ್ತು ನೆರಳಿಲ್ಲದ ಜಾಗಕ್ಕೆ ಎತ್ತಂಗಡಿ ಮಾಡಿಬಿಡ್ತಾ ಇದ್ರು. ಹಾಗಿದ್ದಾಗ ನಾನು ಮಾಡಿರುವ ಕೆಲಸಗಳು ಕಳಪೆಯಾಗದೇ ಇರಲು ಸಾಧ್ಯವೇ? ಎಳೆ ಮೂರ್ಖ, ಯಾರೊಡನೆ ಮಾತನಾಡುತ್ತಿರುವೆ? ಚಿತ್ರಗುಪ್ತರೇ, ಇವನನ್ನು ಸರಿಯಾದ ಶಿಕ್ಷೆ ಕೊಟ್ಟು ನರಕಕ್ಕೆ ತಳ್ಳಿ. ಒಪ್ಪಿಸಿಕೊಳ್ಳಬೇಡಿ ಸ್ವಾಮಿ, ಒಪ್ಪಿಸಿಕೊಳ್ಳಬೇಡಿ. ನಾನು ಚಿಕ್ಕವನಾಗಿದ್ದಾಗ ಭೂಲೋಕದಲ್ಲಿ ಯಮರಾಜ ಸಿನಿಮಾದಲ್ಲಿ ನೀವು ನೋಡಿದ್ದೆ. ತುಂಬಾ ಬಿಟ್ಟಿದ್ದೆ. ಯಮಲೋಕ ನರಕ ಅಂದ್ರೆ ಬಹಳ ನಡುತ್ತಾ ಇದ್ದೆ. ಈಗ ನೋಡಿ ನಿಮ್ಮ ಲೋಕಕ್ಕೆ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಿರೋದು ನನಗೆ ಬಹಳ ಆನಂದ ಆಗ್ತಾ ಇದೆ. ಯಮಭಟರೆ, ಈ ಮಾನವನನ್ನು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿ ಅದೇ ಇವನ ಪಾಪಕ್ಕೆ ತಕ್ಕ ಶಿಕ್ಷೆ. ಸ್ವಾಮಿ, ನಾನು ಬೇಕಿರುವ ಎಲ್ಲ ಕೆಲಸವನ್ನು ಮಾಡಿಕೊಡ್ತೇನೆ. ಸೇತುವೆ, ರಸ್ತೆ ಎಲ್ಲವೂ ಉಚಿತವಾಗಿ ಮಾಡಿಕೊಡ್ತೇನೆ.
ನರಕದಲ್ಲಿ ಹರಿಯುತ್ತಿರುವ ವೈತರಣಿ ನದಿಗೆ ಸೇರ್ತೇನೆ. ಯಾಕೋ ಈ ಇಂಜಿನಿಯರ್ ನಿಮ್ಮನ್ನು ಕೂಡ ಒಳ ಹಾಕೊಳ್ಳಕ್ಕೆ ನೋಡ್ತಾ ಇದ್ದಾನೆ. ಹುಷಾರು. ಬಟರೆ ಇವನನ್ನು ಎಳೆದುಕೊಂಡು ಹೋಗಿ. ಇವನೇನಾದರೂ ನಿಮಗೂ ಪರ್ಸೆಂಟೇಜ್ ಆಸೆ ತೋರಿಸಿ ಬಿಟ್ಟಾನು. ಚಿತ್ರಗುಪ್ತರೇ, ಮುಂದಿನ ನರಕವಾಸಿಯನ್ನು ಎಳೆದು ತರುವಂತೆ ಈ ಭಟರಿಗೆ ಹೇಳಿ. ಅಪ್ಪಣೆ ಪ್ರಭು. ಆ ಪಾಠಕ್ಕಿಯೂ ಬರುತ್ತಿರುವನು. ಏನು ಔಷಧಿಯ ವಾಸನೆ ಮೂಗಿಗೆ ಬಡಿಯುತ್ತಿದೆಯಲ್ಲ. ಪ್ರಭುಗಳೇ, ಈಗ ಬರುತ್ತಿರುವ ಆಸಾಮಿ ಬಹುಶಃ ಭೂಲೋಕದ ವೈದ್ಯನಿರಬೇಕು. ಯಾರೀ ವೇಷಧಾರಿ? ಏನಿವನ ಅಪರಾಧ? ನೋಡಿದರೆ ಸುಸಂಸ್ಕೃತನಂತೆ ಕಾಣುತ್ತಿರುವನಲ್ಲ. ಏನು ಕೊರಳಿನಲ್ಲಿ ಹಾರ, ಬೆಳ್ಳನೆಯ ಜಾಕೆಟು. ಏನು ಇವನು ಮಾಡಿರುವ ಅಪರಾಧವೇನು? ಸ್ವಾಮಿ, ಇವನೇ ವೈದ್ಯ ಶಿಖಾಮಣಿ. ಕೊರಳಲ್ಲಿ ಹಾಕಿರುವುದು ರೋಗಿಗಳನ್ನು ಪರೀಕ್ಷಿಸುವ ಪರಿಕರ. ಅದನ್ನು ಭೂಲೋಕದಲ್ಲಿ ಸ್ಟೆಥಾಸ್ಕೋಪ್ ಎನ್ನುತ್ತಾರೆ. ಮತ್ತೆ ಅವನು ತೊಟ್ಟಿರುವ ಜಾಕೆಟು ಅದು ಬಿಳಿಯ ಬೋಟು. ಅದರಿಂದಲೇ ಇವನನ್ನು ಭೂಲೋಕದಲ್ಲಿ ವೈದ್ಯರೆಂದು ಜನ ಗುರುತಿಸುತ್ತಾರೆ. ಸರಿ ಸರಿ, ಇವನ ಕಲ್ಯಾಣ ಗುಣಗಳನ್ನು ಒಂದೊಂದಾಗಿ ಹೇಳಿ. ಪ್ರಭು, ಇವನು ಸಾಮಾನ್ಯನಲ್ಲ. ಇವನನ್ನು ಭೇಟಿಯಾಗಲು ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರಬೇಕು. ಕಾಯಿಲೆ ಇರಲಿ ಇಲ್ಲದಿರಲಿ, ಇವನು ರೋಗಿಗೆ ಎಲ್ಲಾ ರೀತಿಯ ಟೆಸ್ಟ್ ಮಾಡಿಸಿ ಬಿಡುತ್ತಾನೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಆಪರೇಷನ್ ಎಂಬ ಹೆಸರಿನಲ್ಲಿ ರೋಗಿಯ ದೇಹವನ್ನು ಕತ್ತರಿಸಿ ಹಾಕುವುದರಲ್ಲಿ ಇವನು ಮಹಾ ನಿಪುಣನಾಗಿದ್ದಾನೆ. ಅದು ಅಲ್ಲದೆ ಇವನು ICU ಎಂಬ ಹೆಸರಿನ ಪ್ರತ್ಯೇಕ ಕೋಣೆಯಲ್ಲಿ ರೋಗಿಗಳನ್ನ ಕೂಡಿ ಹಾಕಿ ಸಾಕಷ್ಟು ಹಣ ವಸೂಲು ಮಾಡಿ ಅವರು ಮನೆ ಮಠ ಮಾರಿ ಹಣ ಹೊಂದಿಸಿ, ಅಯ್ಯೋ ನಾವು ಸತ್ತೋಗಿದ್ರೆ ಸಾಕಾಗಿತ್ತಪ್ಪ ಅಂತ ಓಡಾಡುವಂತೆ ಮಾಡಿಬಿಡುತ್ತಾನೆ. ಅಷ್ಟೇ ಅಲ್ಲ ಮಹಾಪ್ರಭು, ಇವನು ರೋಗಿಗಳ ದೇಹವನ್ನು ಕತ್ತರಿಸುವಾಗ ಅದರಲ್ಲೇ ಚಾಕು, ಕತ್ತರಿ, ಬಟ್ಟೆಯನ್ನು ಬಿಟ್ಟು ಅವರು ಜೀವನ ಪೂರ್ತಿ ನರಳಾಡುವಂತೆ ಮಾಡಿಬಿಟ್ಟಿದ್ದಾನೆ. ಇಷ್ಟೆಲ್ಲ ಅನ್ಯಾಯ ಮಾಡಿರುವ ಈ ವೈದ್ಯ ನಮ್ಮ ಲೋಕಕ್ಕೆ ಬಂದಿರುವುದರಲ್ಲಿ ಆಶ್ಚರ್ಯವೇ ಇಲ್ಲ ಬಿಡಿ. ಎಳೆ ಮೂರ್ಖ, ಚಿತ್ರಗುಪ್ತನ ಆಪಾದನೆಗೆ ನಿನ್ನ ಉತ್ತರವೇ? ಮಹಾಸ್ವಾಮಿ, ಚಿತ್ರಗುಪ್ತರು ಯಾವ ಆಧಾರವೂ ಇಲ್ಲದೆ ಹಾಗೂ ವಸ್ತುಸ್ಥಿತಿಯನ್ನು ಅರಿಯದೆ ನನ್ನ ಮೇಲೆ ಸುಳ್ಳಿನ ಆಪಾದನೆಯನ್ನೇ ಹೊರಿಸಿದ್ದಾರೆ. ನಾನು ಭೂಲೋಕದಲ್ಲಿ ಪ್ರಸಿದ್ಧ ವೈದ್ಯನಾಗಿರುವೆ ಹಾಗೂ ನೂರಾರು ಜನರ ಪ್ರಾಣ ಉಳಿಸಿರುವೆ. ನಿಮಗೆ ತಿಳಿದಿದೆಯೇ, ನಾನು ವೈದ್ಯನಾಗಲು ಸಾಕಷ್ಟು ಕಷ್ಟಪಟ್ಟಿದ್ದೇನೆ. ನನ್ನ ತಂದೆ ತಾಯಿ ತಮ್ಮ ಮಗ ವೈದ್ಯನಾಗಿ ಜನರ ಸೇವೆ ಮಾಡಲೆಂದು ಸಾಕಷ್ಟು ಸಾಲ ಸೋಲ ಮಾಡಿ ನನ್ನನ್ನು ವೈದ್ಯನಾಗಿಸಿದ್ದಾರೆ. ಹಾಗೂ ಸಾಕಷ್ಟು ಸಾಲ ಸೋಲ ಮಾಡಿ ವೈದ್ಯನಾಗಿಸಿದ್ದಾರೆ. ಮತ್ತು ನಾನು ಎಷ್ಟು ಉತ್ತೀರ್ಣಳಾದರೂ ಸಹ, ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣಳಾದರೂ ಸಹ ನನಗೆ ಸರ್ಕಾರಿ ನೌಕರಿ ದೊರೆಯಲಿಲ್ಲ. ಆದ್ದರಿಂದ ಸ್ವಂತ ಆಸ್ಪತ್ರೆ ನಿರ್ಮಾಣ ಮಾಡಲು ಮತ್ತು ಅದನ್ನು ನಿಭಾಯಿಸಲು ಹಣ ಬೇಡವೇ? ಆದ್ದರಿಂದ ಅದನ್ನು ಆಸ್ಪತ್ರೆಯ ರೋಗಿಗಳಿಂದ ವಸೂಲಿ ಮಾಡಬೇಕಲ್ಲವೇ ಮಹಾಸ್ವಾಮಿ? ಎಲೆ ವೈದ್ಯ ಶಿಖಾಮಣಿ, ರೋಗಿಗಳ ಹೊಟ್ಟೆಯಲ್ಲಿ ಚಾಕು, ಕತ್ತರಿ, ಬಟ್ಟೆಯನ್ನಿಟ್ಟು ಹೊಲಿಗೆ ಹಾಕಿದೆಯಲ್ಲ. ಇಷ್ಟೊಂದು ಘನ ಘೋರ ಅಪರಾಧ ಮಾಡಿ ನನಗೆ ಪಾಠ ಹೇಳಲು ಬರುತ್ತಿರುವೆಯಾ? ಸಾಕು ನಿಲ್ಲಿಸಯ್ಯ ನಿನ್ನ ಸಮರ್ಥನೆ. ಸ್ವಾಮಿ, ವೈದ್ಯ ವೃತ್ತಿಯಲ್ಲಿ ನೆಮ್ಮದಿಯಾಗಿರಲು ಸಾಧ್ಯವೇ? ಯಾವಾಗಲೂ ಟೆನ್ಷನ್. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸಹ ರೋಗಿಗಳ ಕಡೆಯವರು ನಮ್ಮ ಮೇಲೆ ಹಲ್ಲೆ ಮಾಡುತ್ತಾರೆ ಹಾಗೂ ಆಸ್ಪತ್ರೆಯನ್ನು ಧ್ವಂಸ ಮಾಡಿಬಿಡುತ್ತಾರೆ. ಆ ಭಯದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದುಂಟು. ಆದರೂ ನನ್ನನ್ನು ಕರೆಸಿರುವ ಕಾರಣವೇನು? ನಿಮಗೇನಾದರೂ ಕಾಯಿಲೆ ಇದೆಯೇ? ಅಯ್ಯ ವೈದ್ಯ ಮಹಾಶಯ, ಜನರು ನಿನ್ನನ್ನು ವೈದ್ಯೋ ನಾರಾಯಣೋ ಹರಿ ಅಂತ ಗೌರವಿಸ್ತಾರೆ. ಆದರೆ ನೀನು ಅದಕ್ಕೆ ಅಪವಾದವಾಗಿರುತ್ತಿ. ನಿನ್ನ ಸಮರ್ಥನೆ ನ್ಯಾಯವಲ್ಲ ಬಿಡು. ನಿನ್ನ ಆಸ್ಪತ್ರೆ ಸೇರಿದವರು ಮನೆಗೆ ವಾಪಸ್ ಬರಲ್ಲ ಅಂತಾರಲ್ಲ, ಇದು ನಿಜವೇ? ಶಿವ ಶಿವ, ಅವರ ಆಯಸ್ಸು ಮುಗಿದು ಯಮಕಿಂಕರರ ಕೃಪಾ ಕಟಾಕ್ಷ ಅವರ ಮೇಲೆ ಬಿದ್ದರೆ ನಾನೇನು ಮಾಡಲಿ ಮಹಾಸ್ವಾಮಿ? ಚಿತ್ರಗುಪ್ತರೇ, ಇವನ ಮಾತನ್ನು ಕೇಳುತ್ತಿದ್ದರೆ ನಾನೇ ರೋಗಿಯಾಗಿ ಇವನ ಹಾಸ್ಪಿಟಲ್ ಸೇರುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಇವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲೇಬೇಕು. ಎಲೆ ಭಟರೆ, ಇವನಿಗೆ ಈ ಕಣ್ಣುಗಳನ್ನು ಆ ಕಬ್ಬಿಣದ ಸಲಾಕೆಯಿಂದ ಕೀಳಿಸಿಬಿಡಿ. ಆಗಲಿ ಮಹಾಸ್ವಾಮಿ. ಕಿಂಕರರ ಎಳೆವೇರಿಯವರು ನಿರ್ಮಿ
Let me go. ಚಿತ್ರಗುಪ್ತರೇ, ಈ ಭೂಲೋಕದಲ್ಲಿ ಎಂತೆಂತಹ ಜನರಿದ್ದಾರೆ. ಹೌದೌದು. ಏನು ಹಳಸಿದನ್ನದ ವಾಸನೆ ಬರ್ತಿದೆಯಲ್ಲ. ಸ್ವಾಮಿ, ಈಗ ಬರುತ್ತಿರುವ ವ್ಯಕ್ತಿ ಬಹುಶಃ ಭೂಲೋಕದ ಯಾವುದೋ ಹೋಟೆಲಿನ ಮಾಲೀಕನಿರಬಹುದು. ಇಂತರನ್ನು ಎಳೆದುಕೊಂಡು ಬನ್ನಿ ಅವನ. ಯಾರಯ್ಯ ನೀನು? ಹಣೆಗೆ ಕುಂಕುಮ ಗಂಧವನ್ನಿಟ್ಟು ಸಜ್ಜನಂತೆ ಕಾಣುತ್ತಿದೆಯಲ್ಲ. ನೀನು ಯಾರು? ಇಲ್ಲಿಗೆ ಬಂದೆ? ನಿಜ ಸ್ವಾಮಿ, ಸಜ್ಜನಿಗೆ ಇದು ಕಾಲವಲ್ಲ. ಗಲ್ಲದ ಪೆಟ್ಟಿಗೆಯಲ್ಲಿ ಕುಳಿತು ಲೆಕ್ಕ ಬರೀತಾ ಇತ್ತು ನನ್ನನ್ನು ಹಾರ್ಟ್ ಫೇಲಿಯರ್ ಮಾಡಿಸಿ ಇಲ್ಲಿಗೆ ಕರೆತಂದಿದ್ದಾರೆ ಸ್ವಾಮಿ. ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗ. ಯಾರ ಮುಂದೆ ನಿಂತಿದ್ದೀಯಾ ಎಂಬ ಪರಿಜ್ಞಾನ ನಿನಗಿದೆಯೇ? ಚಿತ್ರಗುಪ್ತರೇ, ಇವನ ಕರ್ಮಕಾಂಡವನ್ನು ಒಂದೊಂದಾಗಿ ಹೇಳಿ. ಮಹಾಸ್ವಾಮಿ, ಈ ಮಹಾಶಯನ ಹೋಟೆಲಲ್ಲಿ ತಿಂದವರು ಸೀದಾ ರೋಗಿಗಳಾಗಿ ಆಸ್ಪತ್ರೆ ಸೇರ್ತಾ ಇರ್ತಾರೆ. ದೇಹಕ್ಕೆ ವಿರುದ್ಧವಾದ ಎಣ್ಣೆ ಬಣ್ಣ ಉಪಯೋಗಿಸಿ ಈತ ತಿಂಡಿ ತಯಾರಿಸುತ್ತಿದ್ದನು. ಕೊಳೆತ ತರಕಾರಿ, ಹುಳು ಹಿಡಿದ ದಿನಸಿ ಇವನು ತಯಾರಿಸುವ ಆಹಾರ ಪದಾರ್ಥಗಳನ್ನ ಸೇರುತ್ತಾ ಇದ್ವು. ಅಷ್ಟೇ ಅಲ್ಲ ಮಹಾಸ್ವಾಮಿ, ಇವನು ಹಿಂದಿನ ದಿನದ ತಂಗಳನ್ನಕ್ಕೆ ಒಂಚೂರು ಅರಿಶಿನ ಹಾಕ್ಬಿಟ್ಟು ಚಿತ್ರಾನ್ನವೆಂದು ಜನರಿಗೆ ತಿನ್ನಿಸುತ್ತಿದ್ದನು. ಮತ್ತೆ ಇವನು ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿನಲ್ಲಿ ಜಿರಳೆ ಹಲ್ಲಿ ಬಿಟ್ಟಿದ್ದರೆ ಸಂಕೋಚವಾಗಿ ಅದನ್ನು ತೆಗೆದೆಸೆದು ಅದರಲ್ಲಿ ತಿಂಡಿ ಮಾಡಿ ಜನರ ಆರೋಗ್ಯದ ಜೊತೆ ಇವನು ಆಟವಾಡಿ ಇವತ್ತು ಅದರ ಪಾಪದ ಫಲವಾಗಿ ನಮ್ಮ ಲೋಕಕ್ಕೆ ಬಂದಿದ್ದಾನೆ. ಛೇ ಛೇ, ಎಂತಹ ಅನ್ಯಾಯ! ಅನ್ನದಾತ ಸುಖೀಭವೋ ಎಂದು ಹೇಳ್ತಾರೆ, ಆದರೆ ನೀನು ಜನರಿಗೆ ಅನ್ನದ ಬದಲು ವಿಷವನ್ನು ಉಣ್ಣಿಸುತ್ತಿದ್ದೀಯಲ್ಲ. ಯಮಧರ್ಮರಾಯರೇ, ನನ್ನನ್ನು ನಿಮ್ಮಲ್ಲಿಗೆ ಕರೆತರುವುದನ್ನು ಗೊತ್ತಿದ್ದರೆ ನಿಮಗೆ ಪಿಜ್ಜಾ ಬರ್ಗರ್ ತರ್ತಿದ್ದೆ. ಚಿತ್ರದುರ್ಗರಿಗೆ ಸ್ಪೆಷಲ್ ಫ್ರೈಡ್ ರೈಸ್ ತರ್ತಿದ್ದೆ. ನಮ್ಮ ಹೋಟೆಲ್ನಲ್ಲಿ ಚಾಟ್ಸ್ ತುಂಬಾನೇ ಫೇಮಸ್. ಚಿತ್ರಗುಪ್ತರು ನನ್ನ ಮೇಲೆ ಇಷ್ಟೊಂದು ಆಪಾದನೆ ಮಾಡುತ್ತಾರಲ್ಲ, ನಮ್ಮ ಕಷ್ಟ ನಿಮಗೇನು ಗೊತ್ತು ಸ್ವಾಮಿ? ನಿಮ್ಮ ಲೋಕದಲ್ಲಿ ಕೂತು ಆಯಾಗಿ ಲೆಕ್ಕ ಬರೀತಾ ಇರ್ತೀರ. ಭೂಲೋಕದಲ್ಲಿ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ವ್ಯಾಪಾರದಲ್ಲಿ ಪೈಪೋಟಿ, ಉದ್ಯಮದಲ್ಲಿ ಫಾಸ್ಟ್ ಫುಡ್ ಅವರ ಹಾವಳಿ, ಉದ್ಯಮದಲ್ಲಿ ಪೈಪೋಟಿ ಒಂದೇ ಎರಡೇ. ನಾವು ಏನು ಮಾಡಬೇಕು ನೀವೇ ಹೇಳಿ. ಹೌದೌದು. ಆದಾಯ ಇಲಾಖೆ ಆಗಾಗ ದಾಳಿ ಮಾಡಿಸಿ ದುಡ್ಡನ್ನು ವಸೂಲಿ ಮಾಡುತ್ತಾರೆ. ಪುಂಡರು ಹೊಟ್ಟೆ ತುಂಬ ತಿಂದು ದುಡ್ಡು ಕೊಡದೆ ಹೋಗುತ್ತಾರೆ ಸ್ವಾಮಿ. ಕೇಳಿದರೆ ಹೋಟೆಲನ್ನೇ ಧ್ವಂಸ ಮಾಡುತ್ತೀನಿ ಅನ್ನುತ್ತಾರೆ. ನಾವು ಬದುಕಬೇಕಲ್ಲವೇ? ತಪ್ಪು, ಮಹಾ ತಪ್ಪು. ಹಸಿದು ಬಂದ ಗಿರಾಕಿಗಳಿಗೆ ಈ ರೀತಿ ಮೋಸ ಮಾಡುವುದು ನ್ಯಾಯವೇ? ಎಲೈ ನರಾಧಮನೆ, ನೀನು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸುವೆ. ಚಿತ್ರಗುಪ್ತರೆ, ಇವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ. ಗೊತ್ತರಾಯ್ತು ಬಿಡಿ, ಇವನಿಗೆ ಅನ್ನ ಆಹಾರ ಕೊಡದೆ ಕುದಿಯುವ ನೀರಿನಲ್ಲಿ ಮುಳುಗಿಸುವ ಶಿಕ್ಷೆಯನ್ನು ಕೊಡಿ ಎಂದು ಭಟರಿಗೆ ಆಜ್ಞಾಪಿಸುತ್ತೇನೆ. ಇವನನ್ನು ಎಳೆಗೊಳ್ಳಿ. ಚಿತ್ರಗುಪ್ತರೆ, ಏನೋ ನಮ್ಮ ಲೋಕದ ದ್ವಾರದಲ್ಲಿ ಭಾಷಣ ಕೇಳಿದ ಹಾಗೆ ಕೇಳಿಸುತ್ತಿದೆಯಲ್ಲ. ಯಮರಾಜರೇ, ಬಹುಶಃ ಯಾರೋ ಭೂಲೋಕದ ರಾಜಕಾರಣಿ ಇರಬೇಕು ಎನಿಸುತ್ತದೆ. ಜನರನ್ನು ನರಕ ಸ್ವರ್ಗದ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾನೆ ಎನಿಸ್ತಾ ಇದೆ. ಮಹಾಪ್ರಭು, ಆ ಧೂರ್ತ ನಿಮ್ಮ ಸಿಂಹಾಸನದ ಮೇಲೂ ಕಣ್ಣು ಹಾಕಿದರೆ ಏನು ಗತಿ? ನರಕವಾಸಿಗಳ ಮೇಲೆ ಗ್ಯಾರಂಟಿಯ ಪ್ರಭಾವ ಬೀರಿ ತನ್ನ ಕಡೆ ಮಾಡಿಕೊಂಡು ನಿಮ್ಮನ್ನು ಈ ಸಿಂಹಾಸನದಿಂದ ಕೆಳಗಿಳಿಸಿದರೆ ಏನು ಅಂತ ನನಗೆ ಭಯವಾಗ್ತಾ ಇದೆ. ಮಹಾಸ್ವಾಮಿಗಳೇ, ಕ್ಷಮಿಸಬೇಕು. ಒಬ್ಬ ಅಸಾಮಿ ಭೂಲೋಕದಲ್ಲಿ ರಾಜಕಾರಣಿಯಾಗಿದ್ದಾನೆ. ಇನ್ನೂ ಸಹ ತನ್ನ ಪ್ರತಾಪವನ್ನು ತೋರಿಸುತ್ತಿದ್ದಾನೆ. ನನ್ನ ಒಳಗೆ ಬಿಡಿ ಮಹಾಸ್ವಾಮಿಗಳೇ. ಅವನು ಇಲ್ಲದಿದ್ದರೆ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೇನೆ ಎಂದು ಕಿರುಚಾಡುತ್ತಿದ್ದಾನೆ. ಈ ತರ ಹೆದರಬೇಡ. ಆ ದೂತನನ್ನು ಒಳಗೆ ಕಳಿಸು, ವಿಚಾರಿಸೋಣ.
ಅಲ್ಲ ಸ್ವಾಮಿ ನನಗೆ ನರಾಧವನೆ ಇದನ್ನೇನು ನಿನ್ನ ವಿಧಾನಸೌಧದ ಮೊಗಸಾಲೆ ಅಂದುಕೊಂಡಿ ಏನು? ಸ್ವಾಮಿ ನಮಸ್ಕಾರ. ನಾನ್ ಬಂದಿರೋದು ಇಲ್ಲಿಗೆ ಅಲ್ಲ ಸ್ವಾಮಿ, ನಾನು ಈ ಪ್ರಜೆಗಳ ಪ್ರತಿನಿಧಿ. ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಾನು ಕರ್ಕೊಂಡ್ಬಂದು ಯಾಕೆ ತಪ್ಪು ಮಾಡಿದ್ರಿ? ಪ್ರಭು, ಓಹೋ, ನಿಮ್ ಕುರ್ಚಿ ತುಂಬಾ ಚೆನ್ನಾಗಿದೆ ಸ್ವಾಮಿ. ನಿಮ್ ಕುರ್ಚಿನ ನನ್ ಕಂಡ್ಬಿಟ್ಟಿವಾಗ. ಅಲ್ಲ, ಈ ಕಿಂಕರನ್ನ ಈ ಚಿತ್ರಗುಪ್ತನ ನನ್ ಕಡೆ ಮಾಡ್ಕೊಳ್ಳೋದು ಎಷ್ಟ್ರಿ ಕೆಲ್ಸ ಅಲ್ಲ ಸ್ವಾಮಿ. ನಾನ್ ಭೂಲೋಕದಲ್ಲಿ ಕುರ್ಚಿಗೋಸ್ಕರ ಬೇಕಾದಷ್ಟು ಮಾಡ್ಬಾರೋ ಕೆಲಸಗಳೆಲ್ಲ ಮಾಡಿದೀನಿ, ಆದ್ರೆ ಕುರ್ಚಿನೇ ಸಿಕ್ಲಿಲ್ಲ ನನ್ಗೆ. ಯಾಕೇಳಿ ನಮ್ ಪಕ್ಷದ ಮೊಳಚೆಗಳ ಹೊಟ್ಟೆ ಕಿಚ್ಚಿನ ಕುರ್ಚಿನೇ ಸಿಕ್ಲಿಲ್ಲ ಸ್ವಾಮಿ. ಅದಕ್ಕೆ ಈ ಕುರ್ಚಿ ಮೇಲೆ ನಂಗೆ ತುಂಬಾ ಆಸೆ ಆಗಿದೆಯಪ್ಪ. ಪ್ರಭು ಹುಷಾರು. ಇವನು ಹೇಗೆ ಬೇಕಾದರೂ ತನ್ನ ಬಣ್ಣವನ್ನು ಬದಲಾಯಿಸಬಲ್ಲನು. ಸುಳ್ಳನ್ನು ಸತ್ಯವೆಂದು, ಸತ್ಯವನ್ನು ಸುಳ್ಳೆಂದು ತಿರುಗಿಸಬಲ್ಲ ಮಹಾ ಕಪಟಿ ಇವನು. ತಾನು ತನ್ನ ಬಡಗ ಉದ್ಧಾರವಾದರೆ ಸಾಕು ಎಂದು 10 ಜನ್ಮಕ್ಕಾಗುವಷ್ಟು ಆಸ್ತಿಯನ್ನ ಆ ಭೂಲೋಕದಲ್ಲಿ ಮಾಡಿಟ್ಟು ಬಂದಿದ್ದಾನೆ. ಅಧಿಕಾರದ ಕುರ್ಚಿಗಾಗಿ ಈತ ಏನು ಬೇಕಾದರೂ ಮಾಡಬಲ್ಲನು. ಅಲ್ಲ ಸ್ವಾಮಿ, ರಾಜಕಾರಣಿಗಳೇ ಸುಳ್ಳಲ್ಲಿ ಹೇಳಕ್ ಎಕ್ಸ್ಪರ್ಟ್ ಅಂತೀವಿ, ಅದಕ್ಕಿಂತ ಎಕ್ಸ್ಪರ್ಟ್ ಆಗಿದ್ದೀರಲ್ಲ ಸ್ವಾಮಿ ಚಿತ್ರಗುಪ್ತರೇ ನೀವು. ಅಲ್ಲ, ನಾವು ವೋಟ್ ತಗೋಬೇಕಾದ್ರೆ ಎಲೆಕ್ಷನ್ ನಿನ್ ಗೆಲ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಬೇಕಾದಷ್ಟು ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡ್ತೀವಿ. ಇದು ಆಮೇಲೆ ಬೇಕಾದಂಗೆಲ್ಲ ಊಟನೂ ಹಾಕಿಸ್ತೀವಿಲ್ವಾ? ಮನೆಗೆ ದುಡ್ಡು ಹಂಚ್ತೀವಿ ಓಟಿಗೆ. ಅಧಿಕಾರ ಬಂದ್ಮೇಲೆ ಏನ್ ಮಾಡ್ತೀವಿ ನಾವು? ದುಡ್ಡಂತೂ ತಗೊಳ್ಳೇಬೇಕು. ಕೋಟಿ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ನಾವು ದುಡ್ಡು ತಗೊಳ್ಳೇಬೇಕು ಸ್ವಾಮಿ. ಏನ್ ಮಹಾ ಮಾಡ್ಕೊಂತೀವಿ? 10 ತಲೆಮಾರ್ಗ ಆಗೋಷ್ಟು ಮಾಡ್ಕೊತೀಪ. ಅದಲ್ಲೇನ್ ತಪ್ಪಿದೆ ಸ್ವಾಮಿ? ಎಲೆ ಈ ಭಟನೆ ಇವನ ಕೈಕಾಲುಗಳನ್ನು ಕಟ್ಟಿ ಆ ನಮ್ಮ ನರಲೋಕದ ಕೆಸರಿನ ಗುಂಡಿಗೆ ಎಸೆಯಿರಿ. ಅಲ್ಲ ಸ್ವಾಮಿ, ಕುರ್ಚಿ ಬೇಕಕ್ಕೆ ಬರದಂತೆ ಕಬ್ಬಿಣದ ಸಲಾಕೆಯಿಂದ ಆಗಾಗ ಒಳಕ್ಕೆ ತಳ್ಳಿಸಿ. ಅದೇ ತಕ್ಕ ಶಿಕ್ಷೆ. ಕುರ್ಚಿ ಬರೋದು ಹೋಗಲ್ಲ, ನಮ್ ಕುರ್ಚಿ ಸಿಗೋವರೆಗೂ ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ಮಹಾಪ್ರಭುಗಳೇ, ಈ ಪ್ರಕರಣಗಳಿಂದ ನಿಮ್ಮ ಮನಸ್ಸು ಬಹಳ ಘಾಸಿಗೊಂಡಿದೆ ಎಂತೆಲ್ಲ ಒಂದು ಮನನೆ. ಭೂಲೋಕದಲ್ಲಿ ಎಂತೆಂತಹ ಜನರಿದ್ದಾರೆ, ಇವರಿಗೆ ನರಕದ ಭಯವೇ ಇಲ್ಲವಲ್ಲ. ಇಲ್ಲ. ಈಗ ನಿಮಗೆ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಹೇಗೆ? ಆಗಲಿ, ನಡೆಯಲಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಭಟರೇ, ಈ ಬರುವವರಾಗಿ ನೀವು ಈ ಕೂಡಲೇ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿಯ ಪ್ರಸಿದ್ಧ ನರ್ತಕಿ ಮೇನಕೆಯನ್ನ ಕರೆದುಕೊಂಡು ಬರುವವರಾಗಿ. ಮೇನಕೆ, ನೀನೊಂದು ನೃತ್ಯವನ್ನು ಮಾಡಿ ಯಮಧರ್ಮರಾಯರ ಮನಸ್ಸನ್ನು ಸಂತುಷ್ಟಪಡಿಸುವಳಾಗೋ. ಭಲೆ ನೃತ್ಯವನ್ನು ಮಾಡುವವಳಾಗೋ. ನಾನು ಬಳ್ಳಿಯ
ನನ್ನ ಮನಸ್ಸು ಪ್ರಫುಲ್ಲವಾಗಿದೆ. ಈ ಕಡೆ ಬರೋಣ, ತೆಗೆದಿಗೂ ಈ ಗಂಟಿ ಹಾರವನ್ನು. ಯಮಕಿಂಕರರೇ, ಈಕೆಯನ್ನ ಗೌರವದಿಂದ ಸೇಫ್ಟಿಯಾಗಿ ಇಂದ್ರಲೋಕಕ್ಕೆ ಕಳಿಸಿಬಿಟ್ಟು ಬನ್ನಿ. ಚಿತ್ರಗುಪ್ತರೇ, ಈಗ ನಮ್ಮ ಯಮಲೋಕದ ಬಾಗಿಲಿನಲ್ಲಿ ಯಾರೋ ಬರಲು ಕಾತುರರಾಗಿದ್ದಾರಲ್ಲ, ಯಾರವರು ಅವರನ್ನು ಒಳಗೆ ಕಳುಹಿಸುವವರಾಗಿ? ಯಮಭಟರೇ, ನಮ್ಮ ಲೋಕದ ಬಾಗಿಲಲ್ಲಿ ತಡಕಾಡುತ್ತಿರುವ ಇನ್ನೊಬ್ಬ ವ್ಯಕ್ತಿಯನ್ನ ಒಳಗೆ ಕಳಿಸುವವರಾಗಿ. ಮಹಾಸ್ವಾಮಿಗಳೇ, ಕ್ಷಮಿಸಬೇಕು. ಒಬ್ಬ ವ್ಯಕ್ತಿ ಮಾಸಿದ ಪಂಚೆ, ಹಸಿರು ಶರ್ಟು, ಹಸಿರು ಶಾಲು ಹೊತ್ತು ನಿಂತಿದ್ದಾನೆ. ಕೈ ಕಾಲಿಗೆಲ್ಲ ಮಣ್ಣು ಬೆಂದಿದೆ. ನಾನು ಯಾವ ಕಡೆ ಹೋಗಬೇಕೆಂಬುದು ತಿಳಿಯದೆ ಪರದಾಡುತ್ತಿದ್ದಾರೆ ಮಹಾಸ್ವಾಮಿಗಳೇ. ಆತನಿಗೆ ದಾರಿ ತೋರಿಸಿ ನಮ್ಮ ಮುಂದೆ ಕಳಿಸುವವರಾಗಿ. ಆಗಲಿ ಮಹಾಸ್ವಾಮಿ. ಬಿಡ್ರ ನನ್ನ, ಬಿಡ್ರ ನನ್ನ, ಬಿಡ್ರ. ಏನಾಗಿದೆ ಬಿಡ್ರ ನನ್ನ. ಇದು ಯಾವ ಊರು? ಇಷ್ಟೊಂದು ಚೆಂದಾಗದಲ್ಲ. ನಮ್ಮ ಸೀಗೆನಳ್ಳಿನೂ ಚೆಂದಾಗೆ ಐತೆ. ಹೊಲ್ದಾಗ ಕೆಲಸ ಮಾಡ್ತೀನಿ. ಇಬ್ರು ದಾಂಡಿ ನನ್ನ ಮಕ್ಕಳು ಇಲ್ಲಿ ಕತ್ತಕೊಂಡು ಬಂದ್ಬಿಡದ. ಅಡ್ಬಿದೆ ಬುದ್ಧಿ. ಚೆನ್ನಾಗಿದ್ದೀರಾ ಸಪ್ಪನೆ? ನನಗೆ ಬರೋದು ಗೊತ್ತಿದ್ರೆ ಒಂದ್ ಚೀಲ ರಾಗಿ, ಒಂದ್ ಚೀಲ ಜ್ವಾಳ ತತ್ತಿದ್ನಲ್ಲ. ಸಾಕು ನೋಡಯ್ಯ ನಿನ್ನ ಪುರಾಣ. ಇಲ್ಲಿಗೆ ಏಕೆ ಬಂದಿರುವೆ? ನೀನು ಬಂದ ಕಾರಣವೇನು ತಿಳಿಸು. ನಿಂಗೆ ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ. ನೀಗೆಲ್ಲೋ ಮರುಗೋಸ್ತದೆ ತುಂಬಾ. ನನ್ನ ಊರು ಸಿದ್ದೇನಹಳ್ಳಿ. ನನ್ನ ಹೆಸರು ಸಿದ್ದಪ್ಪ ಅಂತ. ನಂಗೆ ಹೊಲ, ತೋಟ, ಮನೆ ಎಲ್ಲ ಐತಿ. ಜೊತೆಗೆ ಗಂಡು ಹೆಂಡತಿ ಮಕ್ಕಳು ಅವರೇ. ಚಿತ್ರಗುಪ್ತರೇ, ಇವನ ಮಾತು ನನಗೆ ಅರ್ಥವೇ ಆಗುತ್ತಿಲ್ಲ. ಬಿಡಿ ಪ್ರಭು, ಈತ ಒಬ್ಬ ಸಾಮಾನ್ಯ ರೈತ, ಕಷ್ಟಜೀವಿ. ವರ್ಷವೆಲ್ಲ ದುಡಿದು ಬೆಳೆದ ಬೆಳೆಗೆ ಸರಿಯಾದ ಹಣ ಸಿಗ್ತಾ ಇಲ್ಲ. ಜೊತೆಗೆ ಅಕಾಲಿಕ ಮಳೆ, ಕಾಡು ಪ್ರಾಣಿಗಳ ಹಾವಳಿ, ಪ್ರವಾಹದಿಂದ ರೈತ ಕಂಗೆಟ್ಟು ಹೋಗಿದ್ದಾನೆ. ಅದು ಅಲ್ಲದೆ ಮಧ್ಯವರ್ತಿಗಳ ಕಾಟ ಬೇರೆ. ಮತ್ತೆ ಕಾಡು ಪ್ರಾಣಿಗಳು ಕಾಟ, ಬೆಳೆದ ಬೆಳೆ, ಹಣ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತ ಹೈರಾಣಾಗಿದ್ದಾನೆ. ಅದು ಅಲ್ಲದೆ ಇವನ್ನ ಕವಿಗಳೆಲ್ಲ ಅನ್ನದಾತ, ನೇಗಿಲ ಯೋಗಿ ಎಂದು ಹೊಗಳಿಸಿಕೊಂಡ ರೈತ ಇಂದು ಆತ್ಮಹತ್ಯೆ ಅಂತ ಕೃತ್ಯಕ್ಕೆ ಕೈ ಹಾಕುತ್ತಿದ್ದಾನೆ ಮಹಾಸ್ವಾಮಿ. ಚಿತ್ರಗುಪ್ತರೇ, ನೀವು ಹೇಳುವುದನ್ನು ಕೇಳಿದರೆ ನನಗೆ ಇವನ ಮೇಲೆ ಗೌರವ ಮೂಡುತ್ತಿದೆ. ಈ ಗುಮಾಸ್ತಪ್ಪ ಹೇಳೋದೆಲ್ಲ ಸರಿಯಾಗೇ ಆಯ್ತು. ಕರೆಕ್ಟ್. ರೈತರು ನಾವು ತುಂಬಾ ಕಷ್ಟಪಡ್ತೀವಿ ಬುದ್ಧಿ. ಹೊಲ್ದಾಗೆ ದುಡ್ದು ಅನ್ನ ಹಾಕ್ತೀವಿ ಜನಕ್ಕೆ. ಆ ಪ್ಯಾಟೆ ಮಂದಿ ನಮ್ಮ ನೋಡಿದ್ರೆ ಹಳ್ಳಿ ಜನ ಮೂಮರಿತಾರಲ್ಲ ಬುದ್ಧಿ. ಅವ್ರಿಗೆ ನೀವೇ ಹೊಸಿ ನ್ಯಾಯ ಕೊಡ್ಸಿ ಬುದ್ಧಿ. ನಮ್ಗೆ ಮುಂದಿನ ವಾರ ನಮ್ಮೂರ್ನಾಗೆ ಜಾತ್ರೆ ಐತಿ. ನನ್ನ ದಯಮಾಡಿ ಅಲ್ಲಿಗೆ ಬೇಗ ಕಳ್ಸಿಕೊಟ್ಬಿಡಿ ಬುದ್ಧಿ. ಹೆಂಡ್ರು ಮಕ್ಕಳು ಬಿಟ್ಟು ಬಂದೀವಿ. ಚಿತ್ರಗುಪ್ತರೇ, ಈಗ ನಮ್ಮ ನರಕದ ಬಾಡಿಗೆ ಏಕೆ ಬಂದ ಎಂಬುದೇ ನನಗೆ ಯಕ್ಷ ಪ್ರಶ್ನೆಯಾಗಿದೆಯಲ್ಲ. ಸ್ವಾಮಿ, ಅಲ್ಲೇ ಇರುವುದು ಕ್ಲೈಮ್ಯಾಕ್ಸ್. ತಪ್ಪು ಮಾಡಿರುವುದು ನಮ್ಮ ಯಮಭಟರು. ಅಂದರೆ ಅರ್ಥವಾಗುತ್ತಿಲ್ಲವಲ್ಲ. ಪ್ರಭು, ಇವನ ಹೆಸರು ಕಲ್ಲತ್ತಿ ಸಿದ್ದಪ್ಪ. ಇವನ ಊರಿನಲ್ಲಿ ಇನ್ನೊಬ್ಬ ಇದ್ದಾನೆ, ಕೊತ್ತೊತ್ತಿ ಸಿದ್ದಪ್ಪ. ಆಯಸ್ಸು ಮುಗಿದು ಹೋಗಿರುವುದು ಕೊತ್ತೊತ್ತಿ ಸಿದ್ದಪ್ಪನದು. ನಮ್ಮ ಈ ಯಮಭಟರು ಕನ್ಫ್ಯೂಷನ್ ಮಾಡಿಕೊಂಡು ಈ ಕಲ್ಲತ್ತಿ ಸಿದ್ದಪ್ಪನನ್ನು ಎಳೆದುಕೊಂಡು ಬಂದಿದ್ದಾರೆ. ಇವನ ಆಯಸ್ಸು ಇನ್ನೂ ಇದೆ ಮಹಾಸ್ವಾಮಿ. ಅದು ಅಲ್ಲದೆ ಪಾಪ ಈತ ನರಕಕ್ಕೆ ಬರಲು ಕಾರಣಗಳೇ ಇಲ್ಲ. ಎಂತಹ ವಿಚಿತ್ರ ಸನ್ನಿವೇಶ ಚಿತ್ರಗುಪ್ತರೇ. ನಮ್ಮ ಕಿಂಕರನಿಂದ ಎಂತಹ ಅನರ್ಥವಾಗಿ ಬಿಟ್ಟಿದೆ. ಏನು ಮಾಡುವುದು ಚಿತ್ರಗುಪ್ತರೇ? ಇದಕ್ಕೆ ಸರಿಯಾದ ಒಂದು ಉಪಾಯವನ್ನು ನೀವೇ ಹೇಳಬೇಕು. ಮಹಾಪ್ರಭು, ಇವನನ್ನು ಪುನಃ ಭೂಲೋಕಕ್ಕೆ ಕಳಿಸುವುದು ಬೇಡ. ಏಕೆಂದರೆ ಇವನ ಹೆಂಡತಿ ಮಕ್ಕಳಾಗಲೇ ತಿಥಿಯೂಟ ಮಾಡಿ ಮುಗಿಸಿದ್ದಾರೆ. ಭೂಲೋಕದಲ್ಲಿ ಆಗಲೇ ಕಷ್ಟ ಕಾಡ್ಪಟ್ಟು ಸಾಕಷ್ಟು ಅನುಭವಿಸಿದ್ದಾನೆ.
ಆದ್ದರಿಂದ ಇವನನ್ನ ಸ್ವರ್ಗಕ್ಕೆ ಕಳಿಸಿದ ಬಿಡೋಣ. ಚಿತ್ರಗುಪ್ತರೆ, ನೀವು ಹೇಳುವುದು ಸರಿಯಾಗಿಯೇ ಇದೆ. ಈತನನ್ನು ಸ್ವರ್ಗದ ಭಟರ ಬಳಿಗೆ ಕಳುಹಿಸಿ ಅವರಿಗೆ ಒಪ್ಪಿಸಿ ಬಿಡೋಣ, ವಿಷಯವನ್ನು ತಿಳಿಸೋಣ. ಈತನನ್ನು ಗೌರವದಿಂದ ಕಳಿಸಿಕೊಡು. ಯಮಭಟರೇ, ಈತನನ್ನು ಗೌರವದಿಂದ ಕರೆದುಕೊಂಡು ಹೋಗಿ ಸ್ವರ್ಗದ ಬಾಗಿಲಲ್ಲಿ ಸ್ವರ್ಗದ ಭಟರಿಗೆ ಹೇಳಿ ಬಿಟ್ಟು ಬರುವವರಾಗಿರಿ. ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಈ ನರಕಕ್ಕೆ ಬರ್ಲೇಬೇಕಾ ಶಿವನೇ ಶಂಭುಲಿಂಗ. ಚಿತ್ರಗುಪ್ತರೆ, ಯಾರೋ ನಮ್ಮ ನರಕದ ಬಾಗಿಲಿನಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡುತ್ತಾ ಒಳಗೆ ಬರಲು ಕಾತರನಾಗಿದ್ದಾನಲ್ಲ, ಅವನನ್ನು ಕರೆಕಳುಹಿಸಿ. ಭಟರೇ, ಯಾರವನು? ಕರೆದುಕೊಂಡು ಬರುವವರಾಗಿರಿ. ಬಿಡ್ರೋ ನನ್ ಫೋಟ್ ಹಾಕೋಬೇಕು, ಬಿಡ್ರೋ. ರಾತ್ರೋ ಹಿಂಗೆ ಆಡ್ತಿದ್ದೀರಾ? ಇಲ್ಲ, ಎಲ್ಲಿ ಬಂದ್ಬಿಟ್ಟಿದ್ದೀನಪ್ಪ, ನನ್ನ ನ್ಯಾಯಾಲಯ ಅಂತೂ ಅಲ್ವೇ ಅಲ್ಲ. ಚಿತ್ರಗುಪ್ತರೆ, ಯಾರ ಬಿಳಿ ಕೋಟಿನವ ಅವನಿಗೆ ಶಿಕ್ಷೆ ಕೊಟ್ಟು ನರಕಕ್ಕೆ ಕಳಿಸಿದ್ದಾಯಿತು. ಇವನ್ಯಾರು ಕರಿಯ ಕೋಟಿನವ? ಇವನೇನು ಅಪರಾಧ ಮಾಡಿದ್ದಾನೆ? ಯಮಧರ್ಮರಾಯರೇ ನಮಸ್ಕಾರ. ಮಹಾಸ್ವಾಮಿ, ಇವನು ಭೂಲೋಕದಲ್ಲಿ ಕ್ರಿಮಿನಲ್ ಲಾಯರ್ ಆಗಿದ್ದವನು. ಅನೇಕ ಪ್ರಕರಣಗಳನ್ನ ನಿಭಾಯಿಸಿದ್ದಾನೆ. ತನ್ನ ವಾದದಲ್ಲಿ ಅಪರಾಧಿಯನ್ನು ನಿರಪರಾಧಿಯನ್ನಾಗಿಯೋ ನಿರಪರಾಧಿಯನ್ನು ಅಪರಾಧಿಯನ್ನಾಗಿಯೋ ಮಾಡುವ ಚಾಲಾಕಿತನ ಇವನಲ್ಲಿದೆ. ಅಷ್ಟೇ ಅಲ್ಲ ಮಹಾಸ್ವಾಮಿ, ಇವನ ಹತ್ತಿರ ಬಂದ ಕಕ್ಷಿಗಾರರು ಇವನಿಗೆ ಫೀಸು ಕೊಡಲಾರದೆ ತಮ್ಮ ಮನೆ ಮಠ ಮಾರಿ ಕಂಗಾಲಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಈತ ಒಂದು ಅಮಾಯಕ ಕುಟುಂಬವನ್ನ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದ ಪರಿಣಾಮವಾಗಿ ಆ ಪಾಪದ ಫಲವಾಗಿ ಈತ ಇಂದು ನಮ್ಮ ಯಮಲೋಕಕ್ಕೆ ಬಂದಿದ್ದಾನೆ. ಯಮಧರ್ಮರಾಜನೇ, ನಿಮ್ಮ ಚಿತ್ರಗುಪ್ತರಂತೂ ಅಪರಾಧದ ಮೇಲೆ ಅಪರಾಧ ಹೇಳ್ತಿದ್ದಾರೆ ನನ್ನ ಮೇಲೆ. ನನ್ನ ಕೆಲಸ ಬಹಳ ಸುಲಭ ಅಂತ ಹೇಳ್ತಿದ್ದಾರೆ. ವಕೀಲಿ ಕೆಲಸ ಅಷ್ಟು ಸುಲಭನೇ. ನನ್ನ ಹತ್ರ ಬಂದ ಕಕ್ಷಿದಾರರು ಅವರಿಗೆ ಸಾಕ್ಷಿ ಹೇಳಿ, ಸರಿಯಾದ ಸಾಕ್ಷಿ ಹೇಳಿ ಅವರಿಗೆ ಜಯ ಗಳಿಸೋದೇ ನನ್ನ ವಕೀಲಿ ಧರ್ಮ ಆಗಿರುತ್ತೆ. ನಾನು ಹೇಳಿ ಕೇಳಿ ಕ್ರಿಮಿನಲ್ ಲಾಯರು. ನನ್ನ ಹತ್ರ ಬಂದ ಕಕ್ಷಿದಾರರಿಗೆ ಸರಿಯಾದ ಜಯ ಗಳಿಸ್ಕೊಡ್ಬೇಕು ತಾನೆ. ಅಲ್ಲಯ್ಯ, ನೀನು ಅಪರಾಧಿಯನ್ನು ನಿರಪರಾಧಿಯಾಗಿಯೂ ನಿರಪರಾಧಿಯನ್ನು ಅಪರಾಧಿಯಾಗಿಯೂ ಮಾಡುವ ಚಾಣಾಕ್ಷನೆಂದು ನನಗೆ ತಿಳಿದಿರುವುದು. ಆದರೂ ಆ ನ್ಯಾಯಕ್ಕಾಗಿ ಕಾದು ಕುಳಿತಿರುವ ಆ ಬಡಪಾಯಿ, ಅವನಿಗೆ ನಿನ್ನ ಮನಸ್ಸಾಕ್ಷಿ ಏನು ಹೇಳಲಿಲ್ಲವೇ? ನಿನ್ನ ಆತ್ಮಸಾಕ್ಷಿಗೆ ನೀನು ಬೆಲೆ ಕೊಡಲಿಲ್ಲವೇ? ಯಮಧರ್ಮರಾಜರೇ, ನನ್ನ ಕೆಲಸದಲ್ಲಿ ಆತ್ಮಸಾಕ್ಷಿ, ಮನಸ್ಸಾಕ್ಷಿ, ದಯ, ದಾಕ್ಷಿಣ್ಯ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಲಾಯರ್ ಕೆಲಸ ಮಾಡೋಕೆ ಆಗಲ್ಲ. ಜನರಿಗೆ ನ್ಯಾಯ ಕೊಡ್ಸೋಕೆ ಆಗಲ್ಲ. ಈ ನ್ಯಾಯ ಕೊಡ್ಸೋದ್ರಿಂದಲೇ ನಾನು ಪ್ರಸಿದ್ಧಿಯಾಗಿದ್ದೇನೆ. ಇದರಿಂದ ನನ್ನ ವಕೀಲಿ ಧರ್ಮಕ್ಕೆ ನಾನು ನ್ಯಾಯ ಕೊಡಿಸ್ತಾ ಇದ್ದೀನಿ. ಯಮಧರ್ಮರಾಜರೇ, ಸ್ವಾಮಿ, ನಿಮ್ಮ ಮಾತಿಗೆ ಈತ ಬೆಲೆ ಕೊಡುವಂತೆ ಕಾಣುತ್ತಿಲ್ಲ. ಸುಮ್ಮನೆ ತನ್ನ ವಾದ ವಿವಾದಗಳಿಂದ ನಿಮ್ಮ ತಲೆಗೂ ಹುಳ ಬಿಡುತ್ತಿದ್ದಾನೆ. ಇವನು ಮಾಡಿದ ಅನ್ಯಾಯಕ್ಕೆ ನರಕದ ಶಿಕ್ಷೆಯೇ ಸರಿ. ಚಿತ್ರಗುಪ್ತರೆ, ಇವನಿಗೆ ಯಾವ ಶಿಕ್ಷೆ ವಿಧಿಸೋಣ? ಇವನ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ನರಕದ ತಲೆಕೆಳಗಾಗಿ ಎಳೆಯೋಣ. ಪ್ಲಾಸ್ಟರ್ ಹಾಕ್ಬಿಟ್ಟು ವಾದ ಮಾಡೋದು ಹೇಗೆ? ನಾನು ಮಾಡದೇ ಇರಲಿ ಎಂದೇ ನಿನಗೆ ಈ ಶಿಕ್ಷೆ. ಆಗಲಿ ಮಹಾಸ್ವಾಮಿಗಳೇ. ಬೇಡ ಕಣ್ರೋ, ಕೇಸ್ ಹಾಕ್ಬಿಡ್ತೀನಿ. ಯಮಧರ್ಮರಾಜನು ಚಿತ್ರಗುಪ್ತನಿಗೂ ಕೇಸ್ ಹಾಕ್ಬಿಡ್ತೀನಿ. ಚಿತ್ರಗುಪ್ತರೆ, ಯಾವುದೋ ಒಂದು ಪ್ರಾಣಿ ಗರ್ಜಿಸುತ್ತಾ ನಮ್ಮ ಯಮಲೋಕದ ಬಾಗಿಲನ್ನೇ ತಳ್ಳಿಕೊಂಡು ಬರುತ್ತಿದೆಯಲ್ಲ, ಯಾರವನು? ಇತರರೇ, ಸ್ವಲ್ಪ ನೋಡಿ, ಬಾಗಿಲು ಬಡಗಿಡ್ದು ಹಾಕ್ಬಿಟ್ಟಿತ್ತು. ಆ ಜೀವಿ ಕರ್ಕೊಂಬನ್ನಿ ಅದನ್ನ. ಆಗಲಿ ಮಹಾಸ್ವಾಮಿ. ನನ್ನನ್ನು ಇಲ್ಲಿಗೆ ಕರೆದು ಕಳಿಸಿದ ಕಾರಣವೇಂತೇಳು? ಇಲ್ಲದಿದ್ದರೆ ನಿನ್ನ ರುಂಡಮಂ ಚೆಂಡಾಡಿ ಲಂಕಾಪುರಿಯ ಬಾಗಿಲೊಳು ಬೀಸುಪ್ಪೇನು. ಇದು ಸತ್ಯ. ಚಿತ್ರಗುಪ್ತರೆ, ಈ ಜೀವಿ ಯಾವ ಲೋಕದಿಂದ ಬಂದಿದೆ? ಮಹಾಸ್ವಾಮಿ, ಇದು ಭೂಲೋಕದಿಂದಲೇ
ಬಂದಿದೆ, ಅಲ್ಲಿ ನಾಟಕಗಳಲ್ಲಿ ಮಾಡಿ ಮಾಡಿ ಅದೇ ಡೈಲಾಗ್ ಅನ್ನ ಇಲ್ಲಿ ಉಳಿಸುತ್ತಿದೆ. ಇವನು ರಾವಣನ ಪಾತ್ರ ಮಾಡುವುದರಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದನು. ನಿಜ ಜೀವನದಲ್ಲೂ ಇವನು ರಾವಣನಂತೆ ವರ್ತಿಸಿ ಒಬ್ಬ ಮಹಿಳೆಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ ಫಲವಾಗಿ ಇಂದು ಯಮಲೋಕಕ್ಕೆ ಬಂದಿದ್ದಾನೆ. ನಾಟಕವಾಡುತ್ತಾ ರಂಗದ ಮೇಲೆ ಇವನು ಕುಸಿದು ಬಿದ್ದ ಪರಿಣಾಮವಾಗಿ ನಮ್ಮ ಯಮಭಟರು ಅವನನ್ನ ಇಲ್ಲಿಗೆ ಹಿಡಿದು ತಂದಿದ್ದಾರೆ. ಚಿತ್ರಗುಪ್ತರೇ, ರಾವಣ ನಿನ್ನ ಪ್ರತಾಪ ನನ್ನ ಮುಂದೆ ನಡೆಯುವುದಿಲ್ಲ ಕಣೋ. ಏನಿದ್ದರೂ ನಿನ್ನೆ ವೇದಿಕೆಯ ಮೇಲೆ ಎಲ್ಲ ಮುಗಿದು ಹೋಯಿತು. ಈಗ ಏನಿದ್ದರೂ ನಮ್ಮ ನರಕದ ವಾಸವೇ ನಿನಗೆ ಗತಿ. ನನಗೆ ನರಕವಾಸವೇ? ನನ್ನನ್ನು ಯಾರೆಂದು ತಿಳಿಯಿರಿ? ಮೂರು ಲೋಕಗಳನ್ನೆಲ್ಲ ಸುತ್ತಿ ರಂಬೆ ಊರ್ವಶರನ್ನು ಕೆಣಕಿ ಆ ಇಂದ್ರಲೋಕವನ್ನೇ ಚೆಲ್ಲಾಡಿ ಉಳ್ಳಾಡಿ ಆ ಇಂದ್ರನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಆ ಸಿಂಹಾಸನವನ್ನೇ ಧರಿಸಿದ್ದ ನಾನು ನನ್ನನ್ನು ನನಗೆ ನರಕವಾಸವೇ? ಎಲೈ ಯಮಸೂನು, ಕೇಳು. ಪರಮಶಿವನ ಪರಮ ಭಕ್ತನಾದ ನಾನು ನನ್ನ ತಾಯಿಯ ಆಸೆಗೋಸ್ಕರ ಆ ಪರಶಿವನನ್ನು ಅಖಂಡವಾಗಿ ಧ್ಯಾನಿಸಿ ತುಂಬಾ ಕಾಲ ತಪಸ್ಸನ್ನು ಆಚರಿಸಿ ಈ ಅವನ ಆತ್ಮಲಿಂಗವನ್ನೇ ಭೂಮಿಗೆ ತಂದು ಈ ಭೂಮಿಯನ್ನೇ ಉದ್ಧಾರ ಮಾಡಿದ ನನಗೆ ನರಕವಾಸವೇ? ನಿನಗೆ ಧೈರ್ಯವಿದ್ದರೆ ಬಾ, ನನ್ನೊಡನೆ ಯುದ್ಧ ಮಾಡು. ಆವಾಗ ನೋಡೋಣ ಯಾರು ಗೆಲ್ಲುತ್ತಾರೆಂದು. ಆ ಸಿಂಹಾಸನ ನರಗೋ ನಿನಗೋ ನಿಶ್ಚಯವಾಗಲಿ. ನರಾಧಮನೆ, ನನ್ನೊಡನೆ ಕಾರಣವೇ? ಬಾ ನೋಡೋಣ. ನಿಲ್ಲಿಸಿ ನಿಮ್ಮ ಕಾದಾಟವನ್ನು. ಇದೇನು ಗರಡಿ ಮನೆಯೇ? ರಾವಣ, ನೀನು ಯಾರ ಮುಂದೆ ನಿಂತಿದ್ದೀಯಾ, ಯಾರೊಡನೆ ಕಾದಾಡುತ್ತಿದ್ದೀಯಾ ಎಂಬ ಜ್ಞಾನವಿದೆಯೇ? ಖಂಡಿತ ಇದೆ. ಚಿತ್ರಗುಪ್ತನೇ, ಎಲೈ ರಾವಣನೇ, ನಿನ್ನ ಪ್ರತಾಪ ನನ್ನ ಮುಂದೆ ನಡೆಯುವುದಿಲ್ಲ. ಎಲೈ ಭಟರೆ, ಇವನನ್ನು ಕಂಬಕ್ಕೆ ಕಟ್ಟಿ 1000 ಚಳಿ ಭಟರೆ, ಇವನನ್ನು ಎಳೆದುಕೊಂಡು ಹೋಗಿ. ಆಗಲಿ ಮಹಾಸ್ವಾಮಿಗಳೇ. ಬೇಡೇಳ. ಚಿತ್ರಗುಪ್ತರೇ, ಈ ಭೂಲೋಕದಲ್ಲಿ ಸ್ವರ್ಗ, ನರಕ, ಪಾಪ, ಪುಣ್ಯ ಎಂಬ ಪರಿಜ್ಞಾನವೇ ಈ ಮಾನವನಿಗೆ ಇಲ್ಲವಲ್ಲ. ಎಂತೆಂತಹ ಹೀನ ಕೃತ್ಯವನ್ನು ಮಾಡುತ್ತಾರೆ ಇವರು. ಮಹಾಪ್ರಭು, ಇದು ಕಲಿಯುಗ. ಮಾನವ ದಾನವನಾಗಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ಯಾವುದು ಎಂದು ತಿಳಿಯದೆ ಮೂಢನಾಗಿದ್ದಾನೆ. ಹಾಗಂತ ಒಳ್ಳೆಯವರು ಇಲ್ಲವೆಂದಲ್ಲ, ಅವರನ್ನ ಸಂತೆಯಲ್ಲಿ ಸೂಜಿ ಹುಡುಕಿದಂತೆ ಹುಡುಕಬೇಕು. ಮುಂದಿನ ಯುಗದಲ್ಲಾದರೂ ಈ ಮಾನವರು ಸುಧಾರಿಸಿ ನಮಗೆ ಕೆಲಸ ಕಡಿಮೆಯಾಗಬಹುದೇನೋ. ಈಗ ವಿಶ್ರಮಿಸೋಣವೇ? ನೀವು ಹೇಳುವುದು ಸರಿಯಾಗಿದೆ ಚಿತ್ರಗುಪ್ತರೇ. ನನಗೂ ವಿಶ್ರಾಂತಿಯ ಅವಶ್ಯಕತೆ ಇದೆ. ಇದುವರೆಗೆ ನಮ್ಮ ಈ ಒಂದು ದಿನ ಯಮಲೋಕದಲ್ಲಿ ಒಂದು ದಿನ ನಾಟಕವನ್ನ ನೀವೆಲ್ಲ ನೋಡಿದ್ರಿ. ನಾನು ಆಗ್ಲೇ ಹೇಳಿದಾಗೆ ನೀವು ಒಪ್ಕೋಬಹುದು, ಇಲ್ಲ ಹಾಸ್ಯಮಯವಾಗಿ ತೆಗೆದುಕೋಬಹುದು, ಮತ್ತೆ ಒಂದು ಚಿಂತೆಗೂ ನಿಮ್ಮನ್ನ ಹಚ್ಚುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ನಾಟಕದ ಪ್ರಕರಣಗಳು. ಈಗ ನಾಟಕದಲ್ಲಿ ಭಾಗವಹಿಸಿ ಶ್ರೀಮತಿ ನೂತನ್ ಗಿರೀಶ್, ಇನ್ನೊಬ್ಬ ಕಿಂಕರ, ಅವ್ರ ಮಗನೇ ಇವನು ಮಾಸ್ಟರ್ ಹಿಮೇಶ್. ಇಂಜಿನಿಯರ್ ಆಗಿ ಶ್ರೀಮತಿ ವಂದನಾ ಮುರುಳಿ. ಡಾಕ್ಟರ್ ಆಗಿ ಶ್ರೀಮತಿ ಸೌಮ್ಯ ರಾಜೀವ್. ನಮ್ಮ ಹೋಟೆಲ್ ಮಾಲೀಕ ಆಗಿ ನಿಮಗೆಲ್ಲ ತಿಂಡಿ ತಿನಿಸುವ ಮಾಲೀಕ ಆಗಿ ಶ್ರೀಮತಿ ಕಲಾ ಮಹಾದೇವ್. ಈಗ ರಾಜಕಾರಣಿಯಾಗಿ ನಿಮ್ಮನ್ನೆಲ್ಲ ರಂಜಿಸಿದವರು ಶ್ರೀಮತಿ ಶಶಿಕಲಾ ಕೆಂಪೇಗೌಡ. ಮೇನಕೆ, ನರ್ತಕಿಯಾಗಿ ಮೇನಕೆ ಅದ್ಭುತ ನೃತ್ಯ ಮಾಡಿದ ಕುಮಾರಿ ಹಾನ್ವಿ. ರೈತ, ನಿಮ್ಗೆಲ್ಲ ಆಹಾರದ ಬೆಳೆಗಳನ್ನ ಬೆಳೆದು ಇವತ್ತು ನಾವು ಖುಷಿಯಾಗಿ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ರೈತ ಕಾರಣ. ಆ ರೈತನಾಗಿ ಶ್ರೀಮತಿ ಉಷಾ ನಾಗರಾಜ್. ಈಗ ಲಾಯರ್, ನಿಮ್ದೇನು ಕೇಸ್ ಇದ್ರೆ ನಮ್ಮ ಲಾಯರು ಥರ್ಡ್ ಮೇನಲ್ಲಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಶ್ರೀಮತಿ ಕಮಲಾ ಅಂಕಯ್ಯ.
ರಾವಣ ಅದ್ಭುತವಾಗಿ ನಾಟಕಗಳಲ್ಲಿ ಇದೇ ಪಾತ್ರ ತುಂಬಾ ಮಾಡಿದ್ದಾರೆ ಅವರು. ಘಟೋತ್ಕಚ ಆಗಿ, ರಾವಣ ಆಗಿ ನಮ್ಮನ್ನ ಸುಮಾರು ಒಂದು 20 ವರ್ಷದಿಂದಲೂ ನಮ್ಮ ಜೊತೆ ಇದ್ದಾರೆ. ಅವರು ಪುಷ್ಪ ರವೀಂದ್ರ. ನೀವೆಲ್ಲ ಇದುವರೆಗೆ ಕೂತ್ಕೊಂಡು